ಒಂದು ಕಾಡಾನೆ ಕಾರ್ಯಾಚರಣೆ ಇವತ್ತು ಯಶಸ್ವಿಯಾಗಿ ನಡೆದಿದೆ. ಈ ಒಂದು ಕಾಡಾನೆ ಹೆಸರು ವೇದ ಅಂತೆ. ಸೊ ಇದು ಏನಾಗಿದೆ ಅಂತ ಇನ್ಸಿಡೆಂಟ್ ಸುಮಾರೊಂದು 2-3 ದಿವಸದ ಹಿಂದೆ ಕೂಲಿ ಕಾರ್ಮಿಕ ಮಹಿಳೆ ಕಾಫಿ ತೋಟದಲ್ಲಿ ಅವ್ರಿಗೆ ಒಂದು ಬಲಿ ಪಡೆದಂತ ಒಂದು ವಿಚಾರ. ಸೊ ಬಹಳಷ್ಟು ಬೇಸರ ವಿಚಾರ. ಸೊ ಹೀಗಾಗಿ ಈ ಒಂದು ಆನೆ ಹಿಡಿಬೇಕು ಅಂತ ಆರ್ಡರ್ ಆಗುತ್ತೆ. ಏನ್ ಮಾಡ್ತಾರೆ, ಬೆಳಗ್ಗೆನೆ ಮತ್ತೆ ಒಂದ್ 2 ದಿನದಿಂದ ಕಾರ್ಯಾಚರಣೆಗೋಸ್ಕರ ಟ್ರ್ಯಾಕಿಂಗ್ ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಇವತ್ತು ನಮ್ಮ ಟೀಮ್ ಆನೆಗಳು ಆ ಒಂದು ಭಾಗಕ್ಕೆ ಅಂದ್ರೆ ಪೊನ್ನಂಪೇಟೆ ಮತ್ತೆ ಗೋಣಿಕೊಪ್ಪ ಭಾಗ ಚೆನ್ನಂಗುಲಿ ಅಂತ ಒಂದು ಭಾಗಕ್ಕೆ ನಮ್ಮ 7 ಸಾಕಾನೆಗಳನ್ನ ಕರ್ಕೊಂಡು ಹೋಗ್ತಾರೆ. ಮತ್ತಿಗೋಡು ಕ್ಯಾಂಪ್, ಸೊ ಅಲ್ಲಿ ಹತ್ತಿರ ಆಗೋದು ಮತ್ತಿಗೋಡು ಕ್ಯಾಂಪ್, ಆ ಒಂದು ಲೊಕೇಶನ್ಗೆ, ಕ್ಯಾಪ್ಚರ್ ಲೊಕೇಶನ್ಗೆ. ಅಲ್ಲಿಂದ ಭೀಮಾ ಮತ್ತೆ ಶ್ರೀಕಂಠ ಆನೆಯನ್ನ ಬಳಸ್ಕೊಂಡಿದ್ದಾರೆ, ಖುಷಿಯ ವಿಚಾರ. ಇನ್ನ ನಮ್ಮ ದುಬಾರೆ ಕ್ಯಾಂಪ್ ಇಂದ ಕಂಜನ್ ಮತ್ತೆ ಪ್ರಶಾಂತ ಇದರಲ್ಲಿ ಲೀಡ್ ಮಾಡಿರುವುದೇ ನಮ್ಮ ಕ್ಯಾಪ್ಟನ್ ಪ್ರಶಾಂತ ಅನ್ಬೋದು. ಇನ್ನ ನಮ್ಮ ಆರಂಗಿ ಕ್ಯಾಂಪ್ ಇಂದ 3 ಆನೆಗಳನ್ನ ಬಳಸ್ಕೊಂಡಿದ್ದಾರೆ, ಖುಷಿಯ ವಿಚಾರ. ವಿಕ್ರಮ, ಈಶ್ವರ ಮತ್ತೆ ಲಕ್ಷ್ಮಣ ಅಂತ ಆನೆ. ಸೊ ಸೂಪರ್ ಅಂತ ಹೇಳ್ಬೋದು. 7 ಆನೆಗಳನ್ನ ಬಳಸ್ಕೊಂಡು ಕಾರ್ಯಾಚರಣೆಯನ್ನ ಇವತ್ತು ಮಾಡ್ತಾರೆ, ಯಶಸ್ವಿಯಾಗಿದೆ. ನೋಡ್ತಿರ್ಬೋದು ಈ ಒಂದು ಆನೆ ಯಾವ ರೀತಿ ಇದಾನೆ ಅಂತ. ಸೇಮ್ ಟು ಸೇಮ್ ಆಸ್ ಇಟ್ ಈಸ್ ನಮ್ಮ ಸ್ವಲ್ಪ ಗೋಪಿ ಆನೆ ಸಿಮಿಲರ್ ಇಲ್ವಾ? ಎಸ್ ಅಂತ ಇದ್ರೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಹಾಗೆ ಕಾಣಿಸುತ್ತೆ, ಸಡನ್ ಆಗಿ ನೋಡ್ಬಿಟ್ರೆ ಒಂದು ಆನೆನ ಸೇಮ್ ಆಸ್ ಇಟ್ ಈಸ್ ನಮ್ಮ ಗೋಪಿ ಆನೆ ಇದ್ದಂತೆನೆ ಕಾಣಿಸ್ತಾ ಇದೆ. ಸೊ ಇವತ್ತಿನ ಕಾರ್ಯಾಚರಣೆ ಯಶಸ್ವಿ ಆಯ್ತು. ಸದ್ಯಕ್ಕೆ ಈ ಒಂದು ಆನೆನ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡಿ ಅಂದ್ರೆ ಲಿಫ್ಟ್ ಎಲ್ಲವನ್ನು ಕೂಡ ಮಾಡಿ ಲಾರಿಗೆ ಲೋಡ್ ಮಾಡಿ ದುಬಾರೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನೈಟ್ ಕ್ರಾಲ್ಗೆ ಹಾಕ್ತಾರೆ. ಇನ್ನ 3-4 ತಿಂಗಳ ಕಾಲ ಈ ಒಂದು ಆನೆನ ಪಳಗಿಸ್ತಾರೆ. ಸೊ ನೋಡಿ, ಈಗಾಗಲೇ ದುಬಾರೆ ಕ್ರಾಲ್ ನಲ್ಲಿ ಒಂದು ಮಕನ ಆನೆ ಚನ್ನಪಟ್ಟಣ ಭಾಗದಲ್ಲಿ ಹಿಡಿದಲ್ಲ, ಅದೊಂದಿದೆ. ನಂತರದಲ್ಲಿ ಕಾಜೂರು ಕರ್ಣ, ಸೊ ಅದೊಂದಿದೆ. ಈಗ ಇನ್ನೊಂದು ಆನೆ ಬರ್ತಾ ಇದೆ, ಅದುವೇ ಈ ಒಂದು ಆನೆ ಹೆಸರು ವೇದ ಅಂತೆ. ವೇದ ಎಂಬ ಕಾಡಾನೆಯನ್ನ ಈಗ ಸೆರೆ ಹಿಡಿದಿದ್ದಾರೆ. ಪೊನ್ನಂಪೇಟೆ ಭಾಗದಲ್ಲಿ ಓಡಾಡ್ತಿದ್ದಂತ ಆನೆ ಇದು. ಈ ಒಂದು ಆನೆನ ಸೆರೆ ಹಿಡಿಬೇಕು ಅಂತ ಆರ್ಡರ್ ಬಂತು. ಸೊ ಹೀಗಾಗಿ ಆನೆಯನ್ನ ಕಾರ್ಯಾಚರಣೆಯನ್ನು ಮಾಡಿ ಯಶಸ್ವಿಯಾಗಿ ಹಿಡಿದಿದ್ದಾರೆ. ಒಂದು ಟೀಮ್ ನಲ್ಲಿ 80 ಜನ ಇವತ್ತು ಕಾರ್ಯಾಚರಣೆ ಯಶಸ್ವಿಯಾಗಿದ್ದು 80 ಜನ ಸೇರ್ಕೊಂಡು ಕಂಪ್ಲೀಟ್ ಆಗಿ ಸಿಬ್ಬಂದಿ ವರ್ಗದವರು ಸೇರ್ಕೊಂಡು ಮತ್ತೆ ಆನೆ ಮಾವುತ ಕಬಡ್ಡಿ ಅವರು ಕೂಡ ಮೇನ್ ಇಂಪಾರ್ಟೆಂಟ್ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ ಇದರಲ್ಲಿ. ಸೊ ಅವರು ಕೂಡ ಎಲ್ಲ ಸೇರಿ ಇವತ್ತು ಒಂದು ವೇದ ಎಂಬ ಕಾಡಾನೆ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ಅದ್ಭುತವಾದಂತ ಕಾಡಾನೆ ಈಗ ನಮ್ಗೆ ಸಿಕ್ಕಿರುವಂತದ್ದು. ಈ ಒಂದು ಆನೆಯನ್ನು ಕೂಡ ಚೆನ್ನಾಗಿ ಪಳಗಿಸಿ ಟ್ರೈನಿಂಗ್ ಅನ್ನ ಕೊಟ್ರೆ ದುಬಾರೆ ಕ್ಯಾಂಪ್ ನಲ್ಲಿ ಮತ್ತೊಂದು ಆನೆಯನ್ನ ನಾವು ನೋಡಬಹುದು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಈ ಒಂದು ಆನೆಯನ್ನು ಕೂಡ ನೋಡ್ತಾ ಇದ್ರೆ. ಒಳ್ಳೊಳ್ಳೆ ಆನೆಗಳನ್ನ ನೋಡಿ, ಕಾಜೂರು ಕೂಡ ಅದು ಯಾವ ರೀತಿ ದೈತ್ಯವಾಗಿದೆ. ಇನ್ನೊಂದು ಕಾಡಾನೆ ಸಿಕ್ಕಿರುವಂತದ್ದು ವೇದ ಎಂಬ ಒಂದು ಕಾಡಾನೆನ ಇವತ್ತು ಸೆರೆ ಹಿಡಿತಾರೆ, ಯಶಸ್ವಿಯಾಗಿದೆ, ಯಾವುದೇ ರೀತಿ ತೊಂದರೆ ಆಗಿಲ್ಲ. ನಮ್ಮ ಕ್ಯಾಪ್ಟನ್ ಪ್ರಶಾಂತ ಆನೆ ನೇತೃತ್ವದಲ್ಲಿ ಎಲ್ಲ ಆನೆಗಳನ್ನ ಬಳಸ್ಕೊಂಡು ಕಾರ್ಯಾಚರಣೆನ ಮಾಡ್ತಾರೆ. ಇನ್ನ ಧನಂಜಯ ಆಗಿರ್ಬೋದು, ಸೊ ಆ ಒಂದು ಆನೆಗಳನ್ನ ಕರ್ಕೊಂಡು ಹೋಗಿಲ್ಲ, ಕೇವಲ ದುಬಾರೆಯಿಂದ ಕಂಜನ್ ಮತ್ತೆ ಇನ್ನೊಂದು ಪ್ರಶಾಂತ 2 ಆನೆಗಳನ್ನ ಭಾಗಿ ಮಾಡಿಸಿದ್ದು. ಯಾಕೆಂದ್ರೆ ಬೇರೆ ಆನೆಗಳಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ. ಸೊ ಹೀಗಾಗಿ ಆರಂಗಿಲಿ 3 ಆನೆಗಳನ್ನ ಬಳಸ್ಕೊಂಡು ಮತ್ತೆ ನಮ್ಮ ಶ್ರೀಕಂಠನನ್ನ ಮತ್ತಿಗೋಡಿಂದ ಕರ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಸೂಪರ್. ಈ ರೀತಿ ಎಕ್ಸ್ಪೀರಿಯನ್ಸ್ ಆನೆಗಳನ್ನ ಹೊಸ ಆನೆಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಹೋದ್ರೆ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು. ಎಲ್ಲ ಆನೆಗಳಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆದಂಗಾಗುತ್ತೆ. ಒಟ್ಟಿನಲ್ಲಿ ವೇದ ಆನೆ ಕಾಡಾನೆ ಯಾವ ರೀತಿ ಇದಾನೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಯಾಕೆಂದ್ರೆ ಒಳ್ಳೆ ಆನೆನ ಈಗ ಕ್ಯಾಪ್ಚರ್ ಮಾಡಿರುವಂತದ್ದು. ಬಹಳಷ್ಟು ಈ ಆನೆ ಬೇಕಿತ್ತು. ಸೊ ಈ ಒಂದು ಆನೆಯನ್ನ ನೋಡ್ತಾ ಇದ್ರೆ ಗೊತ್ತಿರುತ್ತೆ, ಮೊನ್ನೆ ತಾನೇ ಒಂದು ಕೂಲಿ ಕಾರ್ಮಿಕ ಮಹಿಳೆ ಮೇಲೆ ಒಂದು ಅಟ್ಯಾಕ್ ಮಾಡಿ ಒಂದು ಬಲಿ ಪಡೆದಿರ್ತದೆ. ಸೊ ಹೀಗಾಗಿ ಆಡಾರದಂತ ಕಾರಣ ಕ್ಯಾಪ್ಚರ್ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ. ಬೇಸರ ಆಗುತ್ತೆ, ಬಟ್ ಆನೆ ಈಗ ಇಷ್ಟು ಸ್ವಚ್ಛಂದವಾಗಿ ಓಡಾಡ್ತಾ ಇತ್ತು. ಈಗ ಕ್ರಾಲ್ ಅಲ್ಲಿ 3-4 ತಿಂಗಳು ಶಿಕ್ಷಣ ಅನುಭವಿಸ್ಬೇಕು. ಬಟ್ ಏನು ಮಾಡಕ್ ಆಗಲ್ಲ, ಅದು ಸ್ವಲ್ಪ ಪ್ರಾಣ ಹಾನಿಯನ್ನ ಮಾಡಿದ್ರೆ ಅದು ಪ್ರೊಸೀಜರ್, ಅದು ಮುಂಚೆಯಿಂದ ಕೂಡ ನಡ್ಕೊಂಡ್ ಬಂದಿರುವಂತದ್ದು. ಸೊ ಹೀಗಾಗಿ ಒಂದು ಒಳ್ಳೆ ಆನೆ ಫ್ಯೂಚರ್ ನಲ್ಲಿ ಈ ಒಂದು ಆನೆ ಒಂದು ಒಳ್ಳೆ ಹೆಸರು ಮಾಡೇ ಮಾಡುತ್ತೆ ಅಂತ ಎಲ್ಲರ ಒಂದು ನಂಬಿಕೆ ಭರವಸೆ ಈಗ ಕ್ರಿಯೇಟ್ ಆಗಿದೆ. ಆನೆನ ನೋಡಿದ ತಕ್ಷಣ ಅಷ್ಟು ಚೆನ್ನಾಗಿರುವಂತ ಆನೆ ಈಗ ಸದ್ಯಕ್ಕೆ ಕ್ಯಾಪ್ಚರ್ ಆಗಿ ದುಬಾರೆ ಕ್ರಾಲ್ ನಲ್ಲಿ ಸದ್ಯಕ್ಕೆ ಕಾಣ ಸಿಗುವಂತದ್ದು. ದುಬಾರೆ ಕ್ರಾಲ್ ನಲ್ಲಿ 3-4 ತಿಂಗಳ ಕಾಲ ಇರುತ್ತೆ, ಟ್ರೈನಿಂಗ್ ಅನ್ನ ಕೊಡ್ತಾರೆ. ನಂತರ ಅವ್ರಿಗೆ ಹೊಸದಾಗಿ ಮಾವುತ ಕಾವಡಿಯನ್ನು ಕೂಡ ನೇಮಿಸ್ತಾರೆ. ಈ ಒಂದು ಆನೆ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಇನ್ನ 1 ವರ್ಷದಲ್ಲಿ ನೆಕ್ಸ್ಟ್ ಇಯರ್ ನೋಡ್ಬೋದು ಆರಾಮ್ಸೆ. ನೆಕ್ಸ್ಟ್ ಇಯರ್ ಸರ್ಕಲ್ ಗೆ ಕರ್ಕೊಂಡ್ ಬರ್ತಾರೆ. ಅಂದ್ರೆ 4-5 ತಿಂಗಳಲ್ಲಿ ಆಗುತ್ತೆ. ಮತ್ ಹೊರಗಡೆ ಬಂದ್ಮೇಲೆ ಹೊರಗಡೆ ಕರ್ಕೊಂಡ್ ಬರ್ತಾರ. ಈಗ ನೋಡಿ, ಬಬ್ರುವಾನ ಮತ್ತೆ ರಾಜನ್ ಎಷ್ಟು ಒಂದು 7-8 ತಿಂಗಳಾದ್ಮೇಲೆ ತಾನೇ ನಾವು ನೋಡಿದ್ದು. ಅದೇ ರೀತಿ ಈ ಒಂದು ವೇದ ಎಂಬ ಒಂದು ಕಾಡಾನೆಯನ್ನು ಕೂಡ ನೋಡ್ಬೋದು. ಮತ್ತೆ ಮಕ್ಕನ ಮತ್ತೆ ಇನ್ನೊಂದು ಕಾಜೂರು ಕರ್ಣ, ಸೊ ಆ ಒಂದು ಆನೆಯನ್ನು ಕೂಡ ನೋಡ್ಬೋದು. ಫ್ಯೂಚರ್ ನಲ್ಲಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದು ಒಳ್ಳೆ ಆನೆಯನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಹಳಷ್ಟು ನಿರೀಕ್ಷೆ ಕೂಡ ಇದೆ.